ನೋಡಿ, ಇದು ಇಡೀ ಮಾನವ ಸಮಾಜವೇ ತಲೆ ತಗ್ಗಿಸುವಂತ ಸುದ್ದಿ. ಇದು ದಲಿತ ಯುವಕನಿಗೆ ಕ್ಷೌರ ನಿರಾಕರಿಸಿ ಆತನನ್ನ ಕೊಲೆ ಮಾಡಲಾಗಿದೆ. ಯಲಬುರ್ಗಾ ತಾಲೂಕಿನ ಸಂಗನಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ಷೌರ ಮಾಡುವ ಕತ್ತರಿಂದ ಚುಚ್ಚಿ ಕೊಲೆ ಮಾಡಿರುವಂತ ಆರೋಪ ಕೇಳಿ ಬಂದಿದೆ. ಯಮನೂರಪ್ಪ ಬಂಡಿಹಾಳ 23 ವರ್ಷ ಕೊಲೆಯಾದ ಯುವಕ. ಮುದುಕಪ್ಪ ಹಡಪದ ಕೊಲೆ ಮಾಡಿರುವಂತ ಮಹಾಪಾಪಿ ಆರೋಪಿ ಈತ. 21ನೇ ಶತಮಾನದಲ್ಲೂ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆದ್ರೂ ಕೂಡ ಇಂತಹ ಒಂದು ಘಟನೆ ಇನ್ನೂ ಕೂಡ ಮರುಕಳಿಸುತ್ತಂತ ಹೇಳಿದ್ರೆ ನಮ್ಮ ಸಮಾಜ ಯಾವ ದುಸ್ಥಿತಿಯಲ್ಲಿದೆ? ಹಾಗಾದ್ರೆ ನೋಡಿ, ಯಾವ ರೀತಿಯಾಗಿ ಕೊಲೆ ಮಾಡಿದ್ದಾನೆ. ಕಟಿಂಗ್ ಮಾಡೋಕೆ ಆಗೋದಿಲ್ಲಪ್ಪ ಅಂತ ಹೇಳಿದಾನಂತೆ. ಅದಕ್ಕೆ ಮಾತಿಗೆ ಮಾತು ಬೆಳೆದು 23 ವರ್ಷದ ಯುವಕನನ್ನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿರುವಂಥ ಆರೋಪಿನ ನೋಡ್ತಾ ಇದ್ದೀರಾ, ಕೊಲೆಯಾದಂಥ ಯುವಕನೂ ಕೂಡ ನೀವು ನೋಡ್ತಾ ಇದ್ದೀರಾ. ಕಾರಣ ಅಷ್ಟೇ, ನೀನೊಬ್ಬ ದಲಿತ, ನಿನಗೆ ನಾನು ಕಟಿಂಗ್ ಮಾಡೋಲ್ಲ, ಬೇಕಾದರೆ ಬೇರೆಲ್ಲಾದರೂ ಹೋಗಿ ಕಟಿಂಗ್ ಮಾಡು ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಆ ಯುವಕ ಕೂಡ ಯಾಕ್ರಿ ನಾನು ಕಟಿಂಗ್ ಮಾಡೋಲ್ಲ ಅಂತ ಹೇಳ್ತೀರಾ, ಏನು ಕತೆ ಅಂತ ಕೇಳಿದಾಗ ಮಾತಿಗೆ ಮಾತು ಬೆಳೆದು ಈ ಯುವಕನ ಕೊಲೆ ಆಗಿರುವಂಥದ್ದು. ಹಾಗಾದರೆ ಈ ಯುವಕ ಯಾವ ರೀತಿಯಾಗಿ ಮಾತಾಡಿದ್ದಾನೆ, ಆತ ಏನು ಹೇಳಿದ್ದಾನೆ, ಇವೆಲ್ಲವೂ ಕೂಡ ಕಾರಣವನ್ನು ಪೊಲೀಸ್ನವರು ಕೂಡ ಈಗ ಹುಡುಕ್ತಾ ಇದ್ದಾರೆ. ಇಷ್ಟೊಂದು ಸಿಟ್ಟಿಗೇಳುವಂಥ ಅವಶ್ಯಕತೆ ಆದರೂ ಏನಿತ್ತು ಹಾಗಾದರೆ? ಈ 21ನೇ ಶತಮಾನದಲ್ಲೂ ಕೂಡ ಈ ಥರ ಆಯ್ತು ಹಾಗಾದರೆ? ಈಗ ಸ್ವತಃ ಅವರ ಸಂಬಂಧಿ ಹನುಮಂತಪ್ಪ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಏನಾಯ್ತು ಸರ್? ಸರ್ ನಾನು ಕೊಲೆ ಆದಂತ ಮೃತನ ಅಣ್ಣ ಸರ್, ಹನುಮಂತ ಮಾತಾಡೋದು. ಸರ್ ನಿನ್ನೆ ಕಟಿಂಗ್ ಮಾಡ್ಸಕ್ಕ ಅಲ್ಲಿ ಚೆರುಕನ ಅಂಗಡಿಗೆ ಹೋಗಿದ್ನಂತೆ. ಅಲ್ಲಿ ಅವನಿಗೆ ಕಟಿಂಗ್ ಮಾಡು ಅಂತ ಕೇಳಿದಾಗ ನೀನು ಅಲ್ಲಿ ದೊಡ್ಡವ್ರು ಬಂದ ಊರನವ್ರು ಬಂದ್ರ ಆ ಜಾತಿ ಅವ್ರ ಮುಗಿದ್ಮೇಲೆ ನಿಮ್ನ ಆಮೇಲೆ ಮಾಡ್ತಾನೆ ಒಲಿ ಇರೋದು, ನೀವು ಒಂದ್ ಸೈಡ್ ಕುಂದ್ರಲಿ ಒಲಿ ಅಂತ ಬೈದಾಗ ಇವನಿಗೆ ಸಿಟ್ಟು ಬಂದು ನಾನು ಎಲ್ಲ ಜಾತಿ ಅಂದ್ರೆ ಒಂದೇ, ನೀನ್ ಯಾಕೆ ಜಾತಿ ಭೇದ ಮಾಡ್ತೀಯ ನಮ್ಮೂರಲ್ಲಿ, ನಾನು ದುಡ್ಡು ಕೊಡಲ್ವ ನಿನಗೆ ಅಂತಂದು ಇವನು ಅವ್ನಿಗೆ ನ್ಯಾಯವಾಗಿದೆ, ನ್ಯಾಯವಾದ ಸಂದರ್ಭದಲ್ಲಿ ನಾನು ಮೊದಲು ಬನ್ನಿ ನಾನು ಮಾಡು, ಜಾತಿಯುತ ಮಾಡ್ತೀಯ ಇಲ್ಲಿ ನಮ್ಮೂರ ಜಾತಿಯುತ ಮಾಡ್ತೀಯ ಅಂದ್ರೆ ನನ್ನ ಮನರಿಗೆ ಅಂತ ನಾನು ಕಂಪ್ಲೇಂಟ್ ಮಾಡಿದ್ದಾನೆ. ಆದ್ರೂ ಅವನಿಗೆ ನ್ಯಾಯವಾಗಿ ಜಗಳ ಮಾಡಿ ಅವನು ಕತ್ತರಿಯಿಂದ ಒಟ್ಟಿಗೆ ತಿವಿದು ಅವ್ನು ಕೊಲೆ ಮಾಡಿದ್ದಾನೆ ಸರ್. ಹನುಮಂತಪ್ಪ ಅವರೇ, ಈಗ ಬೇರೊಂದು ಆರೋಪ ಕೇಳಿ ಬರ್ತಾ ಇದೆ, ಮುಂಚೆ ದುಡ್ಡು ಕೇಳಿ ಮತ್ತೆ ಕಟಿಂಗ್ ಮಾಡಿಸ್ಕೊಂತ ಇದ್ದಾನಂತೆ, ಹೌದಾ? ಹೌದು ಸರ್, ಫಸ್ಟ್ ದುಡ್ಡು ಕೇಳ್ತಾನೆ ಸರ್. ಅವ್ನು ದುಡ್ಡು ಕೊಡು ಅಂತ ಕೇಳಿದಾಗ ನಮ್ಮ ಅಣ್ಣ ಕೊಡ್ತಾನಂತ ಹೇಳಿದ್ನಂತ ಸರ್. ಅವನು ಹೇಳಿದ್ರು ಹಂಗೆಲ್ಲ ಮಾಡಂಗಿಲ್ಲ, ನಿಮ್ಮ ಒಲೆಯರು ನೀವು ಸೈಡ್ ಕುಂತ್ಕೊಳ್ರಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಒಂದು ಜಾತಿ ನಿಂದನೆಯಿಂದ ಬೈದಾಡಿ ಅವನಿಗೆ ಕತ್ತರಿಂದ ಅವ್ನ ಕೈಯಾಗ ಕೋಪದಿಂದ ಕತ್ರಿ ತಗೊಂಡು ಒಕ್ಕಳ ಕೆಳಗೆ ಚುಚ್ಚನ ಸರ್. ಅವನು ಇಮಿಡಿಯೇಟ್ ಆಗಿ 5 ನಿಮಿಷದಲ್ಲಿ ನಮ್ಮ ತಮ್ಮ ಅಲ್ಲಿ ನಿಲ್ಲಕ್ಕಾಗಿಲ್ಲ. ಅವಂಗ ಸ್ವಲ್ಪ ಬಹಳ ಏಟದಿಂದಾಗಿ ಮಗ್ಳು ಒಂದು ಅಂಗಡಿ ಇದೆ, ಅಲ್ಲಿ ಬಂದು ಮಲ್ಕೊಂಡ, ಅದ್ರ ಮಕ್ಕೊಂಡು ಅಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ನಾನು ಇದ್ರ ಗಡದಲ್ಲಿದ್ದೆ, ಅಲ್ಲಿದ್ರೆ ಬರ್ಬೇಕಾತಂದ್ರೆ ಲೇಟ್ ಆಯ್ತು. ನಾವು ಬರೋತ್ತಿಗೆ ಯಾರು ಮುಟ್ಟಿದ್ದಿಲ್ಲ. ಬಂದು ನೋಡಿದಾಗ ಕಣ್ಣಲ್ಲೇ ಕಣ್ಣು ತೆಗೆದಿತ್ತು, ಜೀವನ ಹೋಗಿತ್ತು. ನಾನು ಅಷ್ಟರಲ್ಲೇ ನೋಡಿದೆ. ಇಮಿಡಿಯೇಟ್ ಆಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಸಂಗಾವಲ್ಲಿ ಅದೇ ಊರಲ್ಲಿ ಅಲ್ಲೇ ಮುಂದ್ಗಡೆ ಅಲ್ಲಿ ಹೋಗಿದ್ವಿ. ಅಲ್ಲಿ ನಿಂತಾಗ ಎಲ್ಲರೂ ಬಂದ್ರು, ಅಲ್ಲೆಲ್ಲ ಹೋಗಿದೆ ಅಂದ್ರು. ಹನುಮಂತಪ್ಪ ಅವರೇ, ಈಗ ಈತನ ಮನಸ್ಥಿತಿನೇ ಆಗ ಈ ಹಿಂದೆ ಕೂಡ ಇಂಥದ್ದೇ ಒಂದು ಏನಾದರೂ ಜಗಳ ಆಗಿದ್ಯಾ, ದಲಿತರಿಗೆ ಕಟಿಂಗ್ ಮಾಡೋಲ್ಲ ಈ ತರ ಜನ ಏನ್ ಹೇಳ್ತಾರೆ, ಪೊಲೀಸ್ನವ್ರು ಏನ್ ಹೇಳ್ತಿದ್ದಾರೆ? ಹೌದು ಸರ್, ಆ ಮನುಷ್ಯ ಸರಿ ಇಲ್ಲ ಸರ್. ಒಟ್ಟು ಅವನು ಒಂಥರ ಎಲ್ಲ ಯಾರೋ ಹೋದ್ರು ಸಿಟ್ಟುತನ ಮಾಡೋದು, ಯಾರೋ ಹೋದ್ರು ಜಗಳ ಮಾಡೋದು, ನಿಮ್ಗೊಂದು 10 ರೂಪಾಯಿ ಕಡಿಮೆ ತಿನ್ನೋದು, ಅವ್ನು ಹೊಡೆಯೋದು. ಇಲ್ಲಿ 4 ಮಂದಿ ಜನರು ಅದನ್ನೇ ಹೇಳ್ತಾರೆ. ನಾವು ಹೋದಾಗ್ನು ನಿಮ್ಮ ಮಂದಿ ಆಮೇಲೆ ಮಾಡ್ತೀವಿ ಅನ್ನೋದು ನಮ್ಗೊಂದು ಅದನ್ನೇ ಹೇಳ್ತಿದ್ ಸರ್. ಅವ್ನು ಮೆಂಟಲಿ ಸರಿ ಇಲ್ಲ ಸರ್ ಸ್ವಲ್ಪ. ಅಲ್ಲ ಆದ್ರೂ ಕೂಡ ಅವರು ಪೊಲೀಸರು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳಿಲ್ಲ ಅವನ ವಿರುದ್ಧ. ಎಲ್ಲ ಹೇಳಿದಾರೆ. ಮತ್ತೆ ಅವನು 3 ಊರು 4 ಊರು ಖಾಲಿ ಮಾಡಿದ್ದಾರೆ. ಫಸ್ಟ್ ಮುಧೋಳ, ಆಮೇಲೆ ಕರ್ಮೋಡಿ, ಆಮೇಲೆ ಯಲಬುರ್ಗ, ಆಮೇಲೆ ಸಂಗನಾಳ, ಊರಿಂದ ಊರು. ಒಟ್ಟು ಅವನು ಏನ್ ಮಾಡ್ತಾನೆ ಸರ್, ಊರಿಂದವ್ರು ಅಂಗಡಿ ಹಾಕಂತ ಹೊಟ್ಬಿಡ್ತಾನ್ರಿ. ಅವ್ನು ಎಲ್ಲಿ ಸೆಟ್ ಆಗ್ತಿಲ್ಲ. ಅಲ್ಲ, ಒಂದು ಕಟಿಂಗ್ ಶಾಪ್ ಮಾತ್ರನಾ ಅಥವಾ ಇನ್ನೇನಾದ್ರೂ ಬ್ಯಾಕ್ ಗ್ರೌಂಡ್ ಇದೆಯಾ ಅಂತಂದು? ಸರ್ ಇಲ್ಲ ಸರ್, ಒಟ್ಟು ಅವನು 8 ತಿಂಗಳು ಸಂಚೆ ಮಾಡೋದು, ಅವ್ನು ಮಾಡೋದು ಎಲ್ಲರ ಮೇಲೆ, ಒಟ್ಟು ಇಲ್ಲಿ ಬಂದಿರಲಿಲ್ಲ ಅವ್ರ ಮೇಲೆ ಸಂಚೆ ಮಾಡೋದು. ಒಟ್ಟು ಒಂಥರ ಅವನು ಪಾಗಲ್ದಾಗ ಸರ್ ಅವನು ಒಟ್ಟು. ಹಿಂಗಾಗಿ ಅವನೇನು ಕೇಳಿದ ಕೂಡಲೇ ನೀವು ಅವ್ನಿಗೆ ಸಿಟ್ಟು ಬಂದು ಜಾತಿನಿಂದ ನ್ಯಾಯ ಈ ತರ ಇದು ಮಾಡ್ತಾರ. ಓಕೆ, ಧನ್ಯವಾದ ರಿಪಬ್ಲಿಕ್ ಜೊತೆ ಈ ನೋವಲ್ಲೂ ಕೂಡ ನೀವು ಮಾತನಾಡೋದಕ್ಕೆ. ಕಾನೂನು ಕೂಡ ಅಷ್ಟೇ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಈತನ ವಿರುದ್ಧ. ನೋಡಿ ಯಾವ ರೀತಿಯಾಗಿ ಈತನ ಮನಸ್ಥಿತಿ ಏನು ಅಂತ ಹೇಳಿಕೊಂಡು ನಿಮಗೆ ಅರ್ಥ ಆಗಬೇಕು. ಯಾಕಂತ ಹೇಳಿದ್ರೆ ದಲಿತ ಎನ್ನೋ ಕಾರಣಕ್ಕೆ ಆತನನ್ನ ಕೊಲೆ ಮಾಡಿದ್ದಾನೆ ಅನ್ನುವಂಥ ಆರೋಪಿಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಅಂಥದ್ದೇ ಒಂದು ಘಟನೆ ಕೂಡ ನಡೆದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಪೊಲೀಸರು ಕೂಡ ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂತ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ.
ನೋಡಿ, ಇದು ಇಡೀ ಮಾನವ ಸಮಾಜವೇ ತಲೆ ತಗ್ಗಿಸುವಂತ ಸುದ್ದಿ. ಇದು ದಲಿತ ಯುವಕನಿಗೆ ಕ್ಷೌರ ನಿರಾಕರಿಸಿ ಆತನನ್ನ ಕೊಲೆ ಮಾಡಲಾಗಿದೆ. ಯಲಬುರ್ಗಾ ತಾಲೂಕಿನ ಸಂಗನಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ಷೌರ ಮಾಡುವ ಕತ್ತರಿಂದ ಚುಚ್ಚಿ ಕೊಲೆ ಮಾಡಿರುವಂತ ಆರೋಪ ಕೇಳಿ ಬಂದಿದೆ. ಯಮನೂರಪ್ಪ ಬಂಡಿಹಾಳ 23 ವರ್ಷ ಕೊಲೆಯಾದ ಯುವಕ. ಮುದುಕಪ್ಪ ಹಡಪದ ಕೊಲೆ ಮಾಡಿರುವಂತ ಮಹಾಪಾಪಿ ಆರೋಪಿ ಈತ. 21ನೇ ಶತಮಾನದಲ್ಲೂ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆದ್ರೂ ಕೂಡ ಇಂತಹ ಒಂದು ಘಟನೆ ಇನ್ನೂ ಕೂಡ ಮರುಕಳಿಸುತ್ತಂತ ಹೇಳಿದ್ರೆ ನಮ್ಮ ಸಮಾಜ ಯಾವ ದುಸ್ಥಿತಿಯಲ್ಲಿದೆ. ಹಾಗಾದ್ರೆ ನೋಡಿ ಯಾವ ರೀತಿಯಾಗಿ ಕೊಲೆ ಮಾಡಿದ್ದಾನೆ. ಕಟಿಂಗ್ ಮಾಡೋಕೆ ಆಗೋದಿಲ್ಲಪ್ಪ ಅಂತ ಹೇಳಿದಾನಂತೆ. ಅದಕ್ಕೆ ಮಾತಿಗೆ ಮಾತು ಬೆಳೆದು 23 ವರ್ಷದ ಯುವಕನನ್ನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿರುವಂಥ ಆರೋಪಿನ ನೋಡ್ತಾ ಇದ್ದೀರಾ, ಕೊಲೆಯಾದಂಥ ಯುವಕನೂ ಕೂಡ ನೀವು ನೋಡ್ತಾ ಇದ್ದೀರಾ. ಕಾರಣ ಅಷ್ಟೇ, ನೀನೊಬ್ಬ ದಲಿತ, ನಿನಗೆ ನಾನು ಕಟಿಂಗ್ ಮಾಡೋಲ್ಲ, ಬೇಕಾದರೆ ಬೇರೆಲ್ಲಾದರೂ ಹೋಗಿ ಕಟಿಂಗ್ ಮಾಡು ಅಂತ ಹೇಳದಂಥ ಹಿನ್ನೆಲೆಯಲ್ಲಿ ಆ ಯುವಕ ಕೂಡ ಯಾಕ್ರಿ ನಾನು ಕಟಿಂಗ್ ಮಾಡೋಲ್ಲ ಅಂತ ಹೇಳ್ತೀರಾ, ಏನು ಕತೆ ಅಂತ ಕೇಳಿದಾಗ ಮಾತಿಗೆ ಮಾತು ಬೆಳೆದು ಈ ಯುವಕನ ಕೊಲೆ ಆಗಿರುವಂಥದ್ದು. ಹಾಗಾದರೆ ಈ ಯುವಕ ಯಾವ ರೀತಿಯಾಗಿ ಮಾತಾಡಿದ್ದಾನೆ, ಆತ ಏನು ಹೇಳಿದ್ದಾನೆ, ಇವೆಲ್ಲವೂ ಕೂಡ ಕಾರಣವನ್ನು ಪೊಲೀಸ್ನವರು ಕೂಡ ಈಗ ಹುಡುಕ್ತಾ ಇದ್ದಾರೆ. ಇಷ್ಟೊಂದು ಸಿಟ್ಟಿಗೇಳುವಂಥ ಅವಶ್ಯಕತೆ ಆದರೂ ಏನಿತ್ತು ಹಾಗಾದರೆ? ಈ 21ನೇ ಶತಮಾನದಲ್ಲೂ ಕೂಡ ಈ ಥರ ಆಯ್ತು ಹಾಗಾದರೆ? ಈಗ ಸ್ವತಃ ಅವರ ಸಂಬಂಧಿ ಹನುಮಂತಪ್ಪ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಏನಾಯ್ತು ಸರ್? ಸರ್ ನಾನು ಕೊಲೆ ಆದಂತ ಮೃತನ ಅಣ್ಣ ಸರ್, ಹನುಮಂತ್ ಮಾತಾಡೋದು. ಸರ್ ನಿನ್ನೆ ಕಟಿಂಗ್ ಮಾಡ್ಸಕ್ಕ ಅಲ್ಲಿ ಚೌರಕನ ಅಂಗಡಿಗೆ ಹೋಗಿದ್ನಂತೆ. ಅಲ್ಲಿ ಅವನಿಗೆ ಕಟಿಂಗ್ ಮಾಡು ಅಂತ ಕೇಳಿದಾಗ ನೀನು ಅಲ್ಲಿ ದೊಡ್ಡವ್ರು ಬಂದ ಊರನವ್ರು ಬಂದ್ರ ಆ ಜಾತಿ ಅವ್ರ ಮುಗಿದ್ಮೇಲೆ ನಿಮ್ನ ಆಮೇಲೆ ಮಾಡ್ತಾನೆ ಒಲಿ ಇರೋದು, ನೀವು ಒಂದ್ ಸೈಡ್ ಕುಂದ್ರಲಿ ಒಲಿ ಅಂತ ಬೈದಾಗ ಇವನಿಗೆ ಸಿಟ್ಟು ಬಂದು ನಾನು ಎಲ್ಲ ಜಾತಿ ಅಂದ್ರೆ ಒಂದೇ, ನೀನ್ ಯಾಕೆ ಜಾತಿ ಭೇದ ಮಾಡ್ತೀಯ ನಮ್ಮೂರಲ್ಲಿ, ನಾನು ದುಡ್ಡು ಕೊಡಲ್ವ ನಿನಗೆ ಅಂತಂದು ಇವನು ಅವ್ನಿಗೆ ನ್ಯಾಯವಾಗಿದೆ, ನ್ಯಾಯವಾದ ಸಂದರ್ಭದಲ್ಲಿ ನಾನು ಮೊದಲು ಬನ್ನಿ ನಾನು ಮಾಡು, ಜಾತಿಯುತ ಮಾಡ್ತೀಯ ಇಲ್ಲಿ ನಮ್ಮೂರ ಜಾತಿಯುತ ಮಾಡ್ತೀಯ ಅಂದ್ರೆ ನಾನು ಮಣ್ಣರಿಗೆ ಅಂತ ನಾನು ಕಂಪ್ಲೇಂಟ್ ಮಾಡಿದ್ದಾನೆ. ಆದ್ರೂ ಅವನಿಗೆ ನ್ಯಾಯವಾಗಿ ಜಗಳ ಮಾಡಿ ಇವನು ಅವನು ಕತ್ತರಿಯಿಂದ ಹೊಟ್ಟೆಗೆ ತಿವಿದು ಅವ್ನು ಕೊಲೆ ಮಾಡಿದ್ದಾನೆ ಸರ್. ಹನುಮಂತಪ್ಪ ಅವರೇ, ಈಗ ಬೇರೊಂದು ಆರೋಪ ಕೇಳಿ ಬರ್ತಾ ಇದೆ, ಮುಂಚೆ ದುಡ್ಡು ಕೇಳಿ ಮತ್ತೆ ಕಟಿಂಗ್ ಮಾಡಿಸ್ಕೊಂತ ಇದ್ದಾನಂತೆ, ಹೌದಾ? ಹೌದು ಸರ್, ಫಸ್ಟ್ ದುಡ್ಡು ಕೇಳ್ತಾನೆ ಸರ್. ಅವ್ನು ದುಡ್ಡು ಕೊಡು ಅಂತ ಕೇಳಿದಾಗ ನಮ್ಮ ಅಣ್ಣ ಕೊಡ್ತಾನಂತ ಹೇಳಿದ್ನಂತೆ ಸರ್. ಅವನು ಕೇಳಿದ್ರು ಹಂಗೆಲ್ಲ ಮಾಡಂಗಿಲ್ಲ, ನೀವು ನಿಮ್ಮ ಒಲೆಯರ್ ನೀವು ಸೈಡ್ ಕುಂತ್ಕೊಳ್ರಿ ಆಮೇಲೆ ಬರ್ತೀನಿ ನಿಮ್ನ ಅಂತ ಹೇಳಿ ಒಂದು ಜಾತಿ ನಿಂದನಿಂದ ಬೈದಾಡಿ ಅವನಿಗೆ ಕತ್ತರಿಂದ ಅವ್ನ ಕೈಯಾಗ ಕೋಪದಿಂದ ಕತ್ತರಿ ತಗೊಂಡು ಒಕ್ಕಳಕ್ಕೆ ಚುಚ್ಚನ ಸರ್. ಅವನು ಇಮಿಡಿಯೇಟ್ ಆಗಿ 5 ನಿಮಿಷದಲ್ಲಿ ನಮ್ಮ ತಮ್ಮ ಅಲ್ಲಿ ನಿಲ್ಲಕ್ಕಾಗಿಲ್ಲ. ಅವಂಗ ಸ್ವಲ್ಪ ಬಹಳ ಏಟದಿಂದಾಗಿ ಮಗ್ಳು ಒಂದು ಅಂಗಡಿ ಇದೆ, ಅಲ್ಲೇ ಬಂದು ಮಲ್ಕೊಂಡ. ಅದ್ರ ಮಕ್ಕೊಂಡು ಅಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ನಾನು ಇದ್ರ ಗಡದಲ್ಲಿದ್ದೆ, ಅಲ್ಲಿದ್ರೆ ಬರ್ಬೇಕಾತಂದ್ರೆ ಲೇಟ್ ಆಯ್ತು. ನಾವು ಬರೋತ್ತಿಗೆ ಯಾರು ಮುಟ್ಟಿದ್ದಿಲ್ಲ. ಬಂದು ನೋಡಿದಾಗ ಕಣ್ಣಲ್ಲೇ ಕಣ್ಣು ತೆಗೆದಿತ್ತು, ಜೀವನ ಹೋಗಿತ್ತು. ನಾನು ಅಷ್ಟರಲ್ಲೇ ನೋಡಿದೆ. ಇಮಿಡಿಯೇಟ್ ಆಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಸಂಘದಲ್ಲಿ ಅದೇ ಊರಲ್ಲಿ ಅಲ್ಲೇ ಮುಂದ್ಗಡೆ ಅಲ್ಲಿ ಹೋಗಿದ್ರಿ. ಅಲ್ಲಿ ನಿಂತಾಗ ಎಲ್ರು ಬಂದ್ರು, ಅಲ್ಲೆಲ್ಲ ಹೋಗಿದೆ ಅಂದ್ರು. ಹನುಮಂತಪ್ಪ ಅವರೇ, ಈಗ ಈತನ ಮನಸ್ಥಿತಿನೇ ಹಾಗ? ಈ ಹಿಂದೆ ಕೂಡ ಇಂಥದ್ದೇ ಒಂದು ಏನಾದರೂ ಜಗಳ ಆಗಿದ್ಯಾ, ದಲಿತರಿಗೆ ಕಟಿಂಗ್ ಮಾಡೋಲ್ಲ ಈ ತರ ಜನ ಏನ್ ಹೇಳ್ತಾರೆ, ಪೊಲೀಸ್ನವ್ರು ಏನ್ ಹೇಳ್ತಿದ್ದಾರೆ? ಹೌದು ಸರ್, ಆ ಮನುಷ್ಯ ಸರಿ ಇಲ್ಲ ಸರ್. ಒಟ್ಟು ಅವನು ಒಂಥರ ಎಲ್ಲ ಯಾರೋ ಹೋದ್ರು ಸಿಟ್ಟುತನ ಮಾಡೋದು, ಯಾರೋ ಹೋದ್ರು ಜಗಳ ಮಾಡೋದು, ನಿಮ್ಗೊಂದು 10 ರೂಪಾಯಿ ಕಡಿಮೆ ತಿನ್ನೋದು, ಅವ್ನು ಹೊಡೆಯೋದು. ಇಲ್ಲಿ 4 ಮಂದಿ ಜನರು ಅದನ್ನೇ ಹೇಳ್ತಾರೆ. ನಾವು ಹೋದಾಗ್ಲೂ ನಿಮ್ಮ ಮದುವೆ ಆಮೇಲೆ ಮಾಡ್ತೀವಿ ನಮ್ಗೊಂದು ಅದನ್ನೇ ಹೇಳ್ತಿದ್ದೆ ಸರ್. ಅವ್ನು ಮೆಂಟಲಿ ಸರಿ ಇಲ್ಲ ಸರ್ ಸ್ವಲ್ಪ. ಅಲ್ಲ ಆದ್ರೂ ಕೂಡ ಅವರು ಪೊಲೀಸರು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳಿಲ್ಲ ಅವನ ವಿರುದ್ಧ? ಎಲ್ಲ ಹೇಳಿದಾರೆ. ಮತ್ತೆ ಅವನು 3 ಊರು 4 ಊರು ಖಾಲಿ ಮಾಡ್ತಾರೆ. ಫಸ್ಟ್ ಮುಧೋಳ, ಆಮೇಲೆ ಕರ್ಮೋಡಿ, ಆಮೇಲೆ ಯಲಬುರ್ಗ, ಆಮೇಲೆ ಸಂಗನಾಳ, ಊರಿಂದ ಊರು. ಒಟ್ಟು ಅವನು ಏನ್ ಮಾಡ್ತಾನೆ ಸರ್, ಊರಿಂದ ಊರು ಅಂಗಡಿ ಹಾಕಂತ ಹೊಟ್ಬಿಡ್ತಾನ್ರಿ. ಅವ್ನು ಎಲ್ಲಿ ಸೆಟ್ ಆಗ್ತಿಲ್ಲ. ಅಲ್ಲ, ಒಂದು ಕಟಿಂಗ್ ಶಾಪ್ ಮಾತ್ರನಾ ಅಥವಾ ಇನ್ನೇನಾದ್ರೂ ಬ್ಯಾಕ್ ಗ್ರೌಂಡ್ ಇದೆಯಾ ಅಂತಂದು? ಸರ್ ಇಲ್ಲ ಸರ್, ಒಟ್ಟು ಅವನು 8 ತಿಂಗಳು ಸಂಚೆ ಮಾಡೋದು, ಅದ್ ಮಾಡೋದು, ಎಲ್ಲರ ಮೇಲೆ ಒಟ್ಟು ಇಲ್ಲಿ ಬಂದಿರಲಿಲ್ಲ ಅವ್ರ ಮೇಲೆ ಸಂಚೆ ಮಾಡೋದು. ಒಟ್ಟು ಒಂಥರ ಅವನು ಪಾಗಲ್ದಾಗ ಸರ್ ಅವನು ಒಟ್ಟು. ಹಿಂಗಾಗಿ ಅವನೇನು ಕೇಳಿದ ಕೂಡಲೇ ನೀವು ಅವ್ನಿಗೆ ಸಿಟ್ಟು ಬಂದು ಜಾತಿನಿಂದ ನ್ಯಾಯ ಈ ತರ ಇದು ಮಾಡ್ತಾರೆ. ಓಕೆ, ಧನ್ಯವಾದ ರಿಪಬ್ಲಿಕನ್ ಜೊತೆ ಈ ನೋವಲ್ಲೂ ಕೂಡ ನೀವು ಮಾತನಾಡೋದಕ್ಕೆ. ಕಾನೂನು ಕೂಡ ಅಷ್ಟೇ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಈತನ ವಿರುದ್ಧ. ನೋಡಿ ಯಾವ ರೀತಿಯಾಗಿ ಈತನ ಮನಸ್ಥಿತಿ ಏನು ಅಂತ ಹೇಳಿಕೊಂಡು ನಿಮಗೆ ಅರ್ಥ ಆಗಬೇಕು. ಯಾಕಂತ ಹೇಳಿದ್ರೆ ದಲಿತ ಎನ್ನೋ ಕಾರಣಕ್ಕೆ ಆತನನ್ನ ಕೊಲೆ ಮಾಡಿದ್ದಾನೆ ಅನ್ನುವಂಥ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಅಂಥದ್ದೇ ಒಂದು ಘಟನೆ ಕೂಡ ನಡೆದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಪೊಲೀಸರು ಕೂಡ ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂತ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ.